ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಜನವರಿ 23 ಗುರುವಾರ. ಇಂದಿನ ಶುಭ ಸಂದೇಶ ಮಾರ್ಕ 3:7-12. ಪ್ರಿಯರೇ, ಈ ಒಂದು ಶುಭ ಸಂದೇಶ ಭಾಗದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರು ಗಲೀಲೆಯ ಸರೋವರದ ತೀರಕ್ಕೆ ಹೊರಟು ಹೋದಾಗ ಸಾವಿರಾರು ಮಂದಿ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರು. ಆ ಜನರು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಲು ಕಾರಣ, ಪ್ರಭು ಯೇಸು ಕ್ರಿಸ್ತರು ಮಹತ್ ಕಾರ್ಯಗಳನ್ನು ಮಾಡುತ್ತಿದ್ದಾರೆ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾರೆ, ರೋಗಿಗಳನ್ನು ಗುಣಪಡಿಸುತ್ತಿದ್ದಾರೆ, ದೆವ್ವ ಹಿಡಿದಿದ್ದವರಿಂದ ದೆವ್ವವನ್ನು ಬಿಡಿಸುತ್ತಿದ್ದಾರೆ. ಇಂತಹ ಸಮಾಚಾರವನ್ನು ಕೇಳಿ ಜನರು ಪ್ರಭು ಯೇಸು ಕ್ರಿಸ್ತರ ಬಳಿ ಧಾವಿಸಿ ಬರುತ್ತಾರೆ. ಆದರೆ ಈ ಜನರು ಪ್ರಭು ಯೇಸು ಕ್ರಿಸ್ತರನ್ನು ಕೊನೆಯವರೆಗೂ ಹಿಂಬಾಲಿಸುವುದಿಲ್ಲ. ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಯಾತನೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಇವರ್ಯಾರು ಅದ್ಭುತಗಳನ್ನು ಪಡೆದುಕೊಂಡಂತಹ, ದೇವರ ವರದ ಆಶೀರ್ವಾದಗಳನ್ನು ಪಡೆದುಕೊಂಡಂತಹ ಯಾರು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಲು ಸಿದ್ಧರಿರಲಿಲ್ಲ. ಪ್ರಿಯರೇ, ನಾವು ಸಹ ಹಲವಾರು ಬಾರಿ ಎಲ್ಲೋ ಒಂದು ಧ್ಯಾನ ಕೇಂದ್ರದಲ್ಲಿ, ಯಾವುದೋ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅದ್ಭುತಗಳು ನಡೆಯುತ್ತಿದೆ ಎಂದಾಗ ನಮ್ಮ ಪಟ್ಟಿಯಲ್ಲಿರುವಂತಹ ಪ್ರಾರ್ಥನೆಗಳನ್ನು ಹೊತ್ತುಕೊಂಡು ಇಂತಹ ಸ್ಥಳಗಳಿಗೆ ಭೇಟಿ ಕೊಡುತ್ತೇವೆ. ಹಾಗೂ ಅದ್ಭುತಗಳನ್ನು ಪಡೆದುಕೊಂಡಾಗ ಅದನ್ನು ಮರೆತು ಮತ್ತೊಂದು ಪ್ರಾರ್ಥನೆಯೊಂದಿಗೆ ದೇವರ ಬಳಿ ಹೋಗುತ್ತೇವೆ. ಪ್ರಿಯರೇ, ನಾವು ಒಂದು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ ಜನರಂತೆ ನಮ್ಮ ಕೆಲಸವು ಮುಗಿದಾಗ ಮರೆತು ಬಿಡುವುದಲ್ಲ, ನಮ್ಮ ಇಂದಿನ ಜೀವನಕ್ಕೆ ಹೋಗಿ ಬಿಡುವುದಲ್ಲ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಸದಾ ಹಿಂಬಾಲಿಸುವಂತಹ ವ್ಯಕ್ತಿಗಳಾಗಬೇಕು. ನಾವು ನೋಡುತ್ತೇವೆ, ಇಂದು ಧ್ಯಾನ ಕೇಂದ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಜನಸಂಖ್ಯೆ ಹೆಚ್ಚುತ್ತಿದೆ. ಆದರೆ ನಮ್ಮ ಧರ್ಮ ಕೇಂದ್ರಗಳಿಗೆ ಜನರು ದಿನನಿತ್ಯದ ಬಲಿಪೂಜೆ ಇರಬಹುದು, ಭಾನುವಾರದ ಬಲಿಪೂಜೆಗಳಿಗೆ ಹೋಗಲು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ದೇವರಿಂದ ಕೃಪಾಶೀರ್ವಾದಗಳನ್ನು ಪಡೆದಿರುವಂತಹ, ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿರುವಂತಹ ಪ್ರಭು ಯೇಸು ಕ್ರಿಸ್ತರನ್ನು ಕೇವಲ ದೇವರು ಅದ್ಭುತ ಮಾಡಿದಾಗ ಮಾತ್ರವಲ್ಲ, ಸದಾ ಅವರನ್ನು ಹಿಂಬಾಲಿಸುವಂತಹ ವ್ಯಕ್ತಿಗಳು ನಾವಾಗಬೇಕು. ಪ್ರಭು ಯೇಸು ಕ್ರಿಸ್ತರನ್ನು ಅರಿಯುವಂತಹ ವ್ಯಕ್ತಿಗಳು ನಾವಾಗಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.